ಸರ್ಕಾರಿ ಆದೇಶವನ್ನು ಲೆಕ್ಕಿಸದ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಕಾನೂನುಗಳಿಗೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ರೈತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ರೈತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಎಲ್ಲಿಯ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ. ಏಕ್ ಬಿಲೋ ಜಿಂದಾಬಾದ್. ಪ್ರಾಣವ ಕೊಟ್ಟ ತ್ಯಾಗಿಗಳೇ, ಪ್ರಾಣವ ಕೊಟ್ಟ ತ್ಯಾಗಿಗಳೇ, ಪ್ರಾಣವ ಕೊಟ್ಟ ತ್ಯಾಗಿಗಳೇ. ವ್ಯರ್ಥವಲ್ಲ, 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 ವ್ಯರ್ಥವಲ್ಲ. ನಿಮ್ಮಯ ತ್ಯಾಗ ವ್ಯರ್ಥವಲ್ಲ, ನಿಮ್ಮಯ ತ್ಯಾಗ ವ್ಯರ್ಥವಲ್ಲ. ಕಟ್ಟುತ್ತೇವೆ, 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 ಕಟ್ಟುತ್ತೇವೆ. ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮತ್ತು ರ್ಯಾಲಿ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರಿಂದ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆ ಉದ್ದೇಶ ಏನಂದ್ರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ 45,000 ಹೆಕ್ಟಾರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನ ರೈತರು ಬೆಳೆದಿದ್ದಾರೆ. ಸರ್ಕಾರ 2,400 ರೂಪಾಯಿಯಂತೆ ಇವತ್ತು MSP ದರ ನಿಗದಿ ಮಾಡಿದೆ. 2,400 ರೂಪಾಯಿ MSP ದರದಂತೆ ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳವನ್ನ ಖರೀದಿ ಮಾಡ್ತಾ ಇಲ್ಲ. ನೋಂದಣಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಮತ್ತೆ ಇವತ್ತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರಗಳನ್ನ ಮಾಡದೆ 120 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರಾಜಾನಕುಂಟೆಯಲ್ಲಿ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ ಅಂತ ಆದೇಶ ಮಾಡಿದ್ದಾರೆ. ಇದರಿಂದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗೋದಿಲ್ಲ. ಮತ್ತೆ ಹೋಗ್ಲಿಕ್ಕೂ ಕೂಡ ಈಗಾಗಲೇ ಇವತ್ತು ಖರೀದಿ ನೋಂದಣಿಯನ್ನ ಸ್ಥಗಿತ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ರೈತ ವಿರೋಧಿ ನೀತಿಯಾಗಿದೆ. ಇವತ್ತು ದಲ್ಲಾಳಿಗಳಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಇವತ್ತು ರೈತರಿಗೆ ಇದರಿಂದ ತೊಂದರೆ ನೀಡುವ ಉದ್ದೇಶದಿಂದ ಇವತ್ತು ಅಧಿಕಾರಿಗಳು ಮತ್ತು ಸರ್ಕಾರ ಇವತ್ತು ಇಷ್ಟೆಲ್ಲ ಸಮಸ್ಯೆ ಇದ್ರೂ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆದ್ರಿಂದ ರೈತರು ಈ ಸಮಸ್ಯೆಯನ್ನ ತಕ್ಷಣ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇತ್ಯರ್ಥ ಮಾಡಬೇಕು ಅಂತ ಅವ್ರಿಗೆ ಸಾಂಕೇತಿಕವಾಗಿ ಹೇಳಿದ್ದೀವಿ. ಅವರೇನಾದ್ರೂ ಒಂದು 4-5 ದಿವಸ, ಒಂದು ವಾರದಲ್ಲಿ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಖರೀದಿ ಕೇಂದ್ರಗಳನ್ನು ತೆರೆದೇ ಇದ್ರೆ, ಇವತ್ತು ನೋಂದಣಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡದೇ ಇದ್ರೆ, ಅದು ರಾಗಿ ಖರೀದಿ ನೋಂದಣಿ ಆಗ್ಲಿ, ಮೆಕ್ಕೆಜೋಳ ಖರೀದಿ ನೋಂದಣಿ ಆಗ್ಲಿ, ನಾವು ರಾಷ್ಟ್ರೀಯ ಹೆದ್ದಾರಿಗೆ ಇವತ್ತು ಇಳಿತೀವಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು. ಅಥವಾ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತೊಮ್ಮೆ ಬೇಕಾದ್ರೆ ನಾವು ಬಂದು ನುಗ್ಲಿಕ್ಕೆ ರೆಡಿ ಇದ್ದೀವಿ. ಇವತ್ತು ತುಂಬಾ ನಷ್ಟದಲ್ಲಿದ್ದಾರೆ ರೈತರು. ಇವತ್ತು ಮೆಕ್ಕೆಜೋಳ ಉತ್ಪಾದನಾ ವೆಚ್ಚವೇ ಇವತ್ತು 1,500-600 ರೂಪಾಯಿ ಇದೆ. ಮಾರ್ಕೆಟ್ ಅಲ್ಲಿ ಇವತ್ತು ಅದೇ ರೇಟ್ ಇದೆ. ರೈತರಿಗೆ ಇವತ್ತು ಉತ್ತಮವಾದಂತ ಫಸಲು ಬಂದಿದೆ. ಇದರಿಂದ ಇವತ್ತು ಸರ್ಕಾರ ಮತ್ತು ಅಧಿಕಾರ ನಿರ್ಲಕ್ಷ್ಯದಿಂದ, ದಿವ್ಯ ಮೌನದಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಾಗಿದೆ. ಆದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ಇವತ್ತು ರೈತರಿಗೆ ಉತ್ತಮವಾದಂತ ದರ ನಿಗದಿ ಆಗಬೇಕು. ಇನ್ನ ನಾವು ಬೇರೆ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಹಲವಾರು ನಾವು ಡಿಮ್ಯಾಂಡ್ಗಳನ್ನ ಇವತ್ತು ಇಟ್ಟಿದ್ದೀವಿ. ಪ್ರಮುಖವಾಗಿ ಇವತ್ತು ಮೆಕ್ಕೆಜೋಳ ಮತ್ತು ರಾಗಿ ಇವತ್ತು ವಿಚಾರ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಮಸ್ಕರಿಸಿ, ಇವತ್ತು ಮೆಕ್ಕೆಜೋಳಕ್ಕೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಒಂದು ಬೆಂಬಲ ಬೆಲೆಯನ್ನು ಕೊಡಿಸುವಲ್ಲಿ ನಮ್ಮ ಜಿಲ್ಲೆಯ ಅಗ್ರಿಕಲ್ಚರ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಈ ಸಮಯದಲ್ಲಿ ಕೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಯಾಕಂದರೆ ಈ ಒಂದು ಜಿಲ್ಲೆಯಲ್ಲಿ ಎಷ್ಟು ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ರೈತರು, ಎಷ್ಟು ಅವಶ್ಯಕತೆ ಇದೆ, ಎಷ್ಟು ನಾವು ಸರ್ಕಾರದಿಂದ ನಾವು ಬೆಂಬಲ ಬೆಲೆಗೆ ಎಷ್ಟು ನಾವು ನಿರ್ಣಯವನ್ನು, ಸರ್ಕಾರದ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಸರ್ ಜೊತೆ ನಾನು ಮಾತಾಡಿದ್ದೀನಿ. ಸರ್ ಕೂಡ ಅದಕ್ಕೆ ಬೇಕಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಈಗ ತಾವು ಹೇಳಿದಂತೆ ಮೆಕ್ಕೆಜೋಳ ಖರೀದಿ ಆಗ್ತಾ ಇರ್ತಕ್ಕಂಥದ್ದು KMFನವರಿಂದ, ಸರ್ಕಾರದಿಂದ ಆಗ್ತಾ ಇಲ್ಲ. KMFನವರಿಂದ ತಮ್ಮ ರಾಜಾನಕುಂಟೆಯಲ್ಲಿ ಖರೀದಿ ಆಗ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿದೆ. ತಮ್ಮ ಮನವಿ ಇದೆ, ಸರ್ಕಾರ ಮಟ್ಟದಿಂದ ಇದು ಖರೀದಿ ಆಗಬೇಕು. ಹೆಚ್ಚಿನ ಪ್ರಮಾಣವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸುಮಾರು 1 ಲಕ್ಷ ಕ್ವಿಂಟಾಲ್ ಬೆಳಿತೀವಿ. ಅದಕ್ಕೆ ಪೂರಕವಾಗಿ ಇಲ್ಲೇ ಖರೀದಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಗುರಿ ಕೂಡ 1 ಲಕ್ಷ ಕ್ವಿಂಟಾಲ್ ನಾವು ಬೆಳೀತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಖರೀದಿ ಆಗಬೇಕು ಅಂತಕ್ಕಂಥ ತಮ್ಮ ಅಪೇಕ್ಷೆ ಇದೆ. ನೈಜವಾಗಿ ತಮ್ಮ ಅಭಿಪ್ರಾಯ ಮತ್ತು ತಮ್ಮ ಬೇಡಿಕೆ ಏನಿದೆ ಅದನ್ನು ಸರ್ಕಾರದ ಮಟ್ಟಕ್ಕೆ ಮಾನ್ಯ ಸಚಿವರಿಗೆ ಕೂಡಲೇ ತರುವಂಥ ಎಲ್ಲ ಪ್ರಯತ್ನವನ್ನು ಮಾಡಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಜಿಲ್ಲಾಡಳಿತದ ಪರವಾಗಿ ಹೇಳೋದಕ್ಕೆ ಬಯಸ್ತೇನೆ.
ಉಳಿದಂತೆ ಮಾತಾಡಿದ ನಾಯಕರು ಕೆಲವು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ನೈಜವಾಗಿ ರೈತರಿಗೆ ಸಂಬಂಧಪಟ್ಟಂಥ, ಭೂಮಿಗೆ ಸಂಬಂಧಪಟ್ಟಂಥ, ಮಗರು ಸಾಗುವಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, APMCನಲ್ಲಿ ಆಗ್ತಾ ಇರ್ತಕ್ಕಂಥ ಲೋಪದೋಷಗಳಿರ್ಬೋದು, ಅರಣ್ಯ ಇಲಾಖೆ ಡೀಮ್ಡ್ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಯಲ್ಲಿ ಸುಮಾರು 50,000 ಎಕರೆ ಏನು ನೋಟಿಫೈ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಇವೆಲ್ಲ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ನನ್ನ ಮೊದಲನೇ ಬೇಡಿಕೆ ಸ್ವೀಕರಣೆ. ಹಾಗಾಗಿ ಅದು ರೈತರು ತಾವೆಲ್ಲ ಬಂದಿದ್ದೀರಿ, ಅತ್ಯಂತ ಬದ್ಧತೆಯಿಂದ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಸಮಸ್ಯೆಗಳು ಜಿಲ್ಲಾ ಹಂತದಲ್ಲಿ ಏನೇನು ಪರಿಹಾರ ಆಗುತ್ತೆ ಅವೆಲ್ಲವನ್ನು ಕೂಡ ಅತ್ಯಂತ ಬದ್ಧತೆಯಿಂದ ತಮಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರನ್ನು ಒಳಗೊಂಡಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಎಲ್ಲರ ಅಪೇಕ್ಷೆ ಏನಿದೆ, ತಮ್ಮ ಅಪೇಕ್ಷೆ ಏನಿದೆ, ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಖಂಡಿತವಾಗ್ಲೂ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಮತ್ತು ಅವರು ಒಂದು ಸಭೆನೂ ಕೂಡ ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಮಗೆ ಯಾವುದೇ ಸಮಸ್ಯೆ ಜಿಲ್ಲಾ ಹಂತದಲ್ಲಿ ಪರಿಹಾರ ಆಗುತ್ತೆ ಅಂದರೆ 100ಕ್ಕೆ 100ರಷ್ಟು ಅದನ್ನು ಪರಿಹಾರ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ಯಾಕೆ ಮಾಡ್ತಾ ಇದ್ದೀವಿ? ಈ ಪ್ರಪಂಚದಲ್ಲಿ ಮೂಲ ಹುಡುಕ್ತಾ ಹೋದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿನೇ. ಈಗ ಇರ್ತಕ್ಕಂಥ ಅಧಿಕಾರಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಯಾರೇ ಆಗಿರ್ಬೋದು, ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿಗಳೇ ಆಗಿರ್ತಾರೆ ಮೂಲ ಹುಡುಕ್ತಾ ಹೋದ್ರೆ. ಆದರೆ ರೈತರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳತಕ್ಕಂಥ ರಾಜಕಾರಣಗಳು, ಅಧಿಕಾರಿಗಳು ಇಲ್ಲಿ ತನಕ ಯಾರೂ ಬರಲಿಲ್ಲ. ಈ ದೇಶದಲ್ಲಿ ದೊಡ್ಡವರಿಗೆ ಸಾಲ ಮನ್ನಾ ಮಾಡೋದಕ್ಕೋಸ್ಕರ ಲಕ್ಷಗಳ ಗಟ್ಟಲೆ ಬ್ಯಾಂಕ್ಗಳು ದರೋಡಿ ಮಾಡೋ ತರ ಸಾಲ ಮಾಡಿ ಅವ್ರಿಗೆ ಬೇರೆ ಕಚಕ್ಕೆ ಓಡೋಗಳು ವೀಸಾ ಮಾಡಿಕೊಡ್ತಾರೆ.